ಹಲೋ ನಮಸ್ಕಾರ ಎಲ್ಲರಿಗೂ ಮಾನ್ಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸುಮಾರಷ್ಟು ವಿಷಯಗಳನ್ನು ಹೇಳೋದಿದೆ. ಎಲ್ಲದನ್ನು ನೋಡ್ತಾ ಇರಿ ಕೊನೆಯ ತನಕ ವಿಡಿಯೋನ. ಸುಮಾರು ಕಡೆ ಹೋಗಿ ಬಂದಿದ್ದೀವಿ ನಾವು, ಅದಕ್ಕೋಸ್ಕರ ಇವತ್ತು ವ್ಲಾಗ್ನ ಮಾಡಿ ಹಾಕಿದ್ದೀನಿ. ಎಷ್ಟೋ ವಿಷಯಗಳಿವೆ ಹೇಳೋದಕ್ಕೆ. ಊರಿಗೆ ಬಂದಮೇಲೆ ಹಾಗೆ ಅಲ್ವಾ, ಸುಮಾರು ಕಡೆ ಹೋಗೋದಿರುತ್ತೆ, ಪೂಜೆಗಳಿರುತ್ತೆ, ಮನೆಯಲ್ಲಿ ದೇವ್ರ ಕಾರ್ಯ ಇರುತ್ತೆ. ಅದನ್ನೆಲ್ಲನೂ ಒಂದೊಂದೇ ನಾನು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಮುಂದಿನ ವ್ಲಾಗ್ಗಳಲ್ಲಿ ನೋಡ್ತೀರ ನೀವು ಎಲ್ಲದನ್ನು. ಇವತ್ತು ನಾನು ಮಾರ್ಕೆಟಿಗೆ ಹೋಗುವ ಅಂತ ಹೊರಟಿದ್ದೇನೆ. ರಿಕ್ಷಾಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಇಲ್ಲಿ ರಿಕ್ಷಾನೇ ಸಿಗೋದಿಲ್ಲ ಕೆಲವು ಸಾರಿ, ಅದಕ್ಕೋಸ್ಕರ ಇಲ್ಲೇ ರೋಡ್ ಹತ್ರ ಬಂದು ಕಾಯ್ತಾ ಇದ್ದೀವಿ. ಈಗ ಮಾರ್ಕೆಟಿಗೆ ಬಂದಿದ್ದೀನಿ ನಾನು. ಇದಕ್ಕೆ ಇಲ್ಲಿ ಮೂರ್ಕಟ್ಟೆ ಅಂತ ಕರೀತಾರೆ. ನನ್ನ ಮಗಳಿಗೆ ಸ್ವಲ್ಪ ಖರೀದಿ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಖರೀದಿ ಮಾಡಿ ಬಂದ್ರಾಯಿತು ಅಂಥೇಳಿ ಹೋಗ್ತಾ ಇದ್ದೀವಿ. ಇದು ಕುಮಟಾ ಮಾರ್ಕೆಟ್, ಇದು ಮೂರ್ಕಟ್ಟೆ ಮಾರ್ಕೆಟ್. ಎಲ್ಲ ಥರ ವಸ್ತುಗಳು ಸಿಗುತ್ತೆ ಇಲ್ಲಿ. ಇಲ್ಲಿ ನಾನು ಶಾಂತರಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವುದರ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂಥೇಳಿ ಇಲ್ಲಿ ಬಂದು ಹೋಗ್ತಾ ಇದ್ದೀವಿ. ನಾನು ಹೊರಗಡೆಯಿಂದಲೇ ಶೂಟ್ ಮಾಡಿದ್ದೀನಿ, ಒಳಗಡೆ ಏನು ಶೂಟ್ ಮಾಡಿಲ್ಲ. ಒಂದು ಸ್ವಲ್ಪ ದಿನ ಹಿಂದೆ ಇಲ್ಲಿ ವರ್ಧಂತಿ ಆಗಿತ್ತು, ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಹಾಗೆ ಇದೆ. ನೋಡಿ, ಚೆಂದ ಇದೆ ಅಲ್ವಾ ದೇವಸ್ಥಾನ. ತುಂಬ ಚೆಂದ ಕಟ್ಟಿದ್ದಾರೆ ಮಾತ್ರ ದೇವಸ್ಥಾನ ಎಲ್ಲ. ಇಲ್ಲಿ ಸುಮಾರಷ್ಟು ದೇವಸ್ಥಾನಗಳಿವೆ, ಒಂದೊಂದಾಗಿ ತೋರಿಸ್ತೀನಿ ನಾನು. ಹೋದಿ ಏನಾದರೂ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ ನಾನು ಯಾವತ್ತಾದರೂ. ಇಲ್ಲಿ ಊರು ತರಕಾರಿ ಸುಮಾರಷ್ಟಿತ್ತು, ಬಟ್ ನಾವು ತಗೊಳ್ಳಿಲ್ಲ. ಬರಬೇಕಿದ್ರೆ ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ವಲ್ವ, ಇನ್ನು 2-3 ದಿನ ಆದಮೇಲೆ ತೊಗೊಂಡು ಬರುವ ಅಂಥೇಳಿ ಮತ್ತೆ ತೊಗೊಂಡಿಲ್ಲ. ನನ್ನ ಮಗಳಿಗೆ ಇಲ್ಲಿ ಶೂ ತೊಗೊಳಕ್ಕೆ ಬಂದಿದ್ದೀವಿ, ಸ್ಯಾಂಡಲ್ಲು. ಬರಬೇಕಿದ್ರೆ ಬೆಳಗಾವಲ್ಲಿ ತೊಗೊಳ್ಳೋ ಅಂತ ನೋಡಿದ್ವಿ, ಬಟ್ ಅಲ್ಲಿ ಟೈಮ್ ಆಗೋಯಿತು, ಟೈಮೇ ಸಿಗಲಿಲ್ಲ. ಹೋಗಿ ಹಾಗೆ ವಾಪಸ್ ಬಂದರು ನಮ್ಮ ಮನೆಯವರೆಲ್ಲ. ಯಾವುದೂ ಅಷ್ಟು ಸರಿಯಾಗಿ ಇಷ್ಟ ಆಗಿಲ್ಲ ಅಂಥೇಳಿ, ಅದಕ್ಕೆ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಇದೊಂದು ಚಪ್ಪಲಿ ಇಷ್ಟ ಆಯ್ತು ಇವಳಿಗೆ, ಅದನ್ನೇ ತೊಗೊಂಡಿದ್ದೀವಿ ನಾರ್ಮಲಾಗಿ ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ. ನಾವು ಚಪ್ಪಲಿ ಎಲ್ಲ ಖರೀದಿ ಮಾಡಿ ಹೊರಗಡೆ ಬರ್ತಿದ್ದಾಗಲೇ ನಮಗೆ ಒಂದು ದೇವ್ರ ದರ್ಶನ ಆಯಿತು. ಬಂಗಾರದ ಪಾಲ್ಕಿ ಸಿಕ್ತು ನಮಗೆ ನೋಡೋದಕ್ಕೆ. ಇದು ವೆಂಕಟರಮಣ ದೇವರ ಪಾಲ್ಕಿ, ಬಂಗಾರದ ಪಾಲ್ಕಿ. ಜೊತೆಗೆ ಮುಂದುಗಡೆಗೆ ಹನುಮಂತ ದೇವರ ಪಾಲ್ಕಿನೂ ಕೂಡ ಇದೆ. ಎರಡೂ ಕೂಡ ಒಟ್ಟಿಗೆ ಹೊರಟಿದೆ. ಎಲ್ಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ರೌಂಡ್ ಸುತ್ತ ಹೊಡೆದು ಬರುತ್ತೆ ಇದು. ಅದಕ್ಕೆ ನಮ್ಮ ಮನೆಯವರು, ನೀನು ವೀಡಿಯೋ ಮಾಡ್ಕೊ, ನಾನು ಹಿಂದ್ಗಡೆಯಿಂದ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮುಂದ್ಗಡೆ ಬಂದಿದ್ದೀನಿ ವೀಡಿಯೋ ಮಾಡೋದಕ್ಕೋಸ್ಕರನೇ. ಸುಮಾರಷ್ಟು ಜನಗಳು ನಿಂತ್ಕೊಂಡಿದ್ದಾರೆ ಇಲ್ಲಿ ಪಾಲ್ಕಿ ನೋಡೋದಕ್ಕೆ. ಚೆಂದ ಇದೆ ಮಾತ್ರ ಪಾಲ್ಕಿ, ಬಂಗಾರದ್ದಿದು. ನಾನು ಫಸ್ಟ್ ಟೈಮ್ ನೋಡಿದ್ದು, ಇದಕ್ಕೂ ಮುಂಚೆ ನೋಡಿಲ್ಲ ಇದನ್ನು. ನಮ್ಮ ಅದೃಷ್ಟ ಸಿಕ್ಕಿದೆ ಇವತ್ತೇ. ಊರಿಗೆ ಬಂದಾಗಲೇ ಇದೆಲ್ಲ ನೋಡೋಕ್ಕೆ ಸಿಗೋದು, ಇಲ್ಲಾಂದರೆ ಸಿಗೋದೇ ಇಲ್ಲ. ಹತ್ತಿರದಿಂದ ಒಂದು ಫೋಟೋಸ್ ಕೂಡ ತೆಕ್ಕೊಂಡಿದ್ದೇನೆ ನಾನು. ನೋಡಿ, ಬಂಗಾರದ ಪಾಲ್ಕಿ ದೇವ್ರ ದರ್ಶನ ಕೂಡ ಆಗಿದೆ. ವೆಂಕಟರಮಣ ದೇವರಿದು. ಎಲ್ಲ ದೇವಸ್ಥಾನಕ್ಕೂ ಭೇಟಿ ನೀಡಿ ಹೋಗುತ್ತೆ. ಜೊತೆಗೇ ನಾವು ಇಲ್ಲಿ ಸುಮಾರಷ್ಟು ದೇವಸ್ಥಾನಗಳಿವೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಜೊತೆಗೆ ನಮ್ಮದು ಇಲ್ಲಿ ಫೇಮಸ್ ಕಿಡಿ ಕೋಲ್ಡ್ ಡ್ರಿಂಕ್ಸ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ ನಾವು. ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ನಾವು ಬಳೆ ಪದ್ಮಾವತಿಗೆ ಹೋಗಬೇಕು ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇದು ನಮ್ಮ ಕುಮಟಾ ಬಸ್ ಸ್ಟ್ಯಾಂಡ್. ನಾವು ಹೊರಟಿದ್ದು ಬುಧವಾರದ ದಿನ. ಭಾಳ ಅಂದರೆ ಭಾಳ ಬಿಸಿಲು ಇಲ್ಲಿ, ತಡ್ಕೊಳಕ್ಕಾಗೋದಿಲ್ಲ. ನಮಗೆಲ್ಲ ಬೆಳಗಾವಲ್ಲೇ ಅಷ್ಟು ಬಿಸಿಲು ಇರೋದಿಲ್ಲ. ಇಲ್ಲಿ ಕರಾವಳಿ ಕಡೆ ತುಂಬಾ ಬಿಸಿಲಲ್ವಾ, ಇಲ್ಲೆಲ್ಲ ಫುಲ್ ತರಕಾರಿಗಳು ಕೂತ್ಕೊಂಡಿರ್ತವೆ. ಈ ಊರು ತರಕಾರಿ ನಾರ್ಮಲಾಗಿ ಬೇರೆ ಕಡೆ ಎಲ್ಲ ಸಿಗೋದಿಲ್ಲ ಅಂಥ ತರಕಾರಿಗಳು. ಇಲ್ಲಿ ಫುಲ್ ಲೈನಾಗಿ ಕೂತ್ಕೊಂಡಿರ್ತಾರೆ ಎಲ್ಲರೂ ಮಾರೋದಕ್ಕೆ. ಇದು ನಮ್ಮ ಕುಮಟಾ ಮಾರ್ಕೆಟ್. ಇದು ರೈಲ್ವೆ ಬ್ರಿಡ್ಜ್ ಕೂಡ ಇಲ್ಲೇ ಇದೆ ಹತ್ತಿರದಲ್ಲೇ. ನಾವು ತುಂಬ ನಂಬುವಂಥ ದೇವರು ಕೂಡ ಇಲ್ಲೇ ಇದೆ, ದೇವಸ್ಥಾನ ಮಾಸ್ತಿಕಟ್ಟೆ ಅಂಥೇಳಿ. ಇದು ಎದುರುಗಡೆನೇ ದೇವರಿದೆ. ಎಲ್ಲಿ ಹೋಗಬೇಕಿದ್ರೂ ಇದಕ್ಕೆ ನಮಸ್ಕಾರ ಮಾಡಿಕೊಂಡೇ ಹೋಗ್ತೀವಿ ನಾವು. ಇಲ್ಲಿ ನೋಡಿ, ಇಲ್ಲೇ ಇದೆ ದೇವಸ್ಥಾನ. ನಮಸ್ಕಾರ ಮಾಡಿಕೊಂಡೇ ನಾವು ಮುಂದಕ್ಕೆ ಹೊರಟಿದ್ದು.
ಹೊರಟಿದ್ದೇನೋ ಬೇಗ ಹೊರಟಿದ್ದು, ಬಟ್ ಬಸ್ ಡಿಪೋಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ಅರ್ಧ ತಾಸು ಆದಮೇಲೆ ಹೊರಟಿದೆ. ಅಲ್ಲಿ ತನಕ ಸಾಕಾಗಿ ಹೋಯಿತು. ಬಿಸಿಲಲ್ಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಕುಮಟಾದಿಂದ ಹೊನ್ನಾವರಕ್ಕೆ ಬಂದಿದ್ದೀವಿ, ಯಾಕಂದರೆ ಡೈರೆಕ್ಟ್ ಬಸ್ ಇಲ್ಲ ಇಲ್ಲಿಂದ ಒಡನ್ಬೈಲಿಗೆ. ಹಾಗಾಗಿ ಅದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಹೊನ್ನಾವರಕ್ಕೆ ಬಂದು ಅಲ್ಲಿಂದ ಬಸ್ ಹತ್ತಿದ್ದೀವಿ. ಹೋಗಬೇಕಿದ್ರೆ ಅಂತೂ ಸ್ವಲ್ಪ ಆರಾಮಾಗಿ ಹೋಗಿದ್ವಿ, ಬರಬೇಕಿದ್ರೆ ಸ್ವಲ್ಪ ತ್ರಾಸಾಯಿತು. ಯಾಕಂದರೆ ಬಸ್ಸು ಸರಿಯಾಗಿ ವ್ಯವಸ್ಥೆ ಇಲ್ಲ ಇಲ್ಲಿ. ಒಂದು 4-5 ತಾಸಿಗೆ ಒಂದು ಬಸ್ ಇದೆ, ಅದು ಕೂಡ ಫುಲ್ಲು ರಶ್ಶು, ನೋಡೋಕ್ಕಾಗೋದಿಲ್ಲ. ಅಷ್ಟು ರಾಶಿ ಜನ ಕೂತ್ಕೋತಾರೆ ಬಸ್ಸಲ್ಲಿ, ಕಾಲು ಇಡೋದಕ್ಕಾಗೋದಿಲ್ಲ. ಅದು ಅಲ್ಲದೆ ಘಾಟ್ ಸೆಕ್ಷನ್ ಅಲ್ವಾ, ಹಾಗಾಗಿ ತುಂಬ ಜನ ಯಾರು ನೋಡಿದ್ರೂ ದೋಸೆ ಹಾಕ್ತಾನೇ ಇರ್ತಾರೆ ಎಲ್ಲ ಕಡೆನೂ. ಅದು ನೋಡಿ ನಮಗೂ ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗೆ ಆಗುತ್ತೆ. ಅದರ ಸೀನ್ ಮಾತ್ರ ಸೂಪರಾಗಿದೆ ಇಲ್ಲಿ, ನೈಸರ್ಗಿಕವಾಗಿ ಚೆಂದ ಇದೆ. ಎಲ್ಲ ಗುಡ್ಡ, ರೋಡ್ ಮಾತ್ರ ಕೇಳೋದೇ ಬೇಡ, ಅಷ್ಟು ಚೆಂದ ಇದೆ. ಆದರೆ ಕರ್ವಿಂಗ್ ಮಾತ್ರ ಭಾಳ ಕರ್ವಿಂಗ್ ಇದೆ. ಎಷ್ಟು ಕರ್ವಿಂಗ್ ಅಂದರೆ ಕೇಳೋದೇ ಬೇಡ, ಅಷ್ಟು ಕರ್ವಿಂಗ್ ಇದೆ. ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಈ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ರೋಡ್ ಮಾತ್ರ ಚೆಂದ ಇದೆ, ಮಾತ್ರ ಒಂದು ಹೊಂಡ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ಇಲ್ಲಿಂದ ಫುಲ್ಲು ಜೋಗ ಹೋಗೋ ತನಕ ಅಷ್ಟೇ ಇದೆ ಚೆಂದವಾಗಿ. ಜೋಗ ಆದಮೇಲೆ ಸ್ವಲ್ಪ ಖರಾಬಾಗಿದೆ ರೋಡೆಲ್ಲ. ಎಲ್ಲದನ್ನು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಟ್ರಾವೆಲಿಂಗ್ನ. ಇಲ್ಲೆಲ್ಲ ತೋಟಗಾರ ಜನಗಳೇ ಜಾಸ್ತಿ. ಈ ಅಡಿಕೆ, ತೆಂಗು ತುಂಬ ಅಂದರೆ ತುಂಬನೇ ಇದೆ ಇಲ್ಲಿ. ಅದೇ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ಜನ. ನೋಡಿ, ದೇವಸ್ಥಾನ ಕೂಡ ಇದೆ ಒಂದಿದೆ. ವಾತಾವರಣ ಮಾತ್ರ ತುಂಬ ಸೂಪರ್ ಆಗಿದೆ ಇಲ್ಲಿ. ಬಿಸಿಲು ಇದ್ರೂ ಕೂಡ ಅಷ್ಟು ಸೆಕೆ ಅಂತ ಅನಿಸಿಲ್ಲ, ಯಾಕಂದರೆ ಇಲ್ಲಿ ಇದು ಆ ರೀತಿ ಇದೆ ನೈಸರ್ಗಿಕ. ಇದು ನೋಡಿ, ತೂಗು ಸೇತುವೆ. ಇದು ಯಾವ ಊರು ಅಂತ ನನಗೆ ಮರ್ತೇ ಹೋಯಿತು. ಹೊನ್ನಾವರದ ತೂಗು ಸೇತುವೆ ಇದು. ಇಲ್ಲಿ ಸುಮಾರಷ್ಟು ಫೋಟೋ ಶೂಟಿಂಗ್ ಎಲ್ಲ ಆಗುತ್ತೆ, ಮದುವೆಗೆಲ್ಲ ಮಾಡ್ತಾರಲ್ವ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ, ಅದನ್ನು ತುಂಬ ಮಾಡ್ತಾರೆ. ಚೆಂದ ಇದೆ ಮಾತ್ರ. ನದಿ ಮೇಲೇ ತೂಗು ಸೇತುವೆ. ನಾವು ಹೋಗಬೇಕಿದ್ರೆ ಕೆಲವೊಂದು ಸೀನ್ ಯಾವ್ಯಾವುದು ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಬರಬೇಕಿದ್ರೆ ಮಾಡೋಣ ಅಂತ ಹೇಳಿದ್ರೆ ಟೈಮೇ ಸಿಕ್ಕಿಲ್ಲ. ಕ್ಯಾಮ್ರಾ ತೆಗೆಯುವಷ್ಟರಲ್ಲಿ ಸೀನೇ ಹೋಗಿಬಿಡುತ್ತೆ, ಆ ರೀತಿ ಆಗಿತ್ತು. ಎಷ್ಟು ಸಿಕ್ಕಿದೆ ಅಷ್ಟನ್ನು ನಾನು ವ್ಲಾಗ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ. ಕರ್ವಿಂಗ್ ಮಾತ್ರ ಭಾಳ ಇದೆ ಇಲ್ಲಿ. ನೋಡಿ ಯಾವ ರೀತಿ ಟರ್ನ್ ಹೊಡಿತಿದ್ದಾರೆ ನೋಡಿ. ತುಂಬ ಅಂದರೆ ತುಂಬಾ ಕರ್ವಿಂಗು. ರೋಡ್ ಆ ರೀತಿ ಇದೆ. ಆದರೆ ಜಂಪ್ ಅಂತೂ ಎಲ್ಲೂ ಆಗೋದಿಲ್ಲ, ಯಾಕಂದರೆ ರೋಡ್ ಚೆನ್ನಾಗಿದೆ, ಹೊಸದಾಗಿ ಮಾಡಿದ್ದು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ರೋಡ್ ಮಾತ್ರ ಸೂಪರ್ ಆಗಿದೆ. ಫುಲ್ಲು ಕಾಡು ಇಲ್ಲೆಲ್ಲ. ಕಾಡು ಅಂದರೆ ತುಂಬಾ ಕಾಡು. ಒಂದು ಸ್ವಲ್ಪ ಜಾಗದಲ್ಲಿ ಮಧ್ಯ ಮಧ್ಯದಲ್ಲಿ ಜನಗಳು ವಾಸ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಫುಲ್ಲು ಇಡೀ ಇದೆ ಕಾಡೇನೆ. ನೋಡಿ ಯಾವ ರೀತಿ ಇದೆ ರೋಡು ಅಂತ. ಇಲ್ಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಕುಸಿದಿದೆ, ಮಳೆ ಮಧ್ಯ ಮಧ್ಯೆಲ್ಲ ಬೀಳ್ತಾ ಇರುತ್ತಲ್ವ, ಹಾಗಾಗಿ ಎಲ್ಲ ಮಣ್ಣೆಲ್ಲ ಕೆಳಗಡೆ ಬಿದ್ದಿದೆ. ನಿಮಗೂ ಈ ರೀತಿ ಟ್ರಾವೆಲ್ ಎಲ್ಲ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನನಗಂತೂ ತುಂಬಾ ಇಷ್ಟ ಟ್ರಾವೆಲಿಂಗ್ ಅಂದರೆ. ಆದರೆ ಹೋಗಿ ಬಂದ ಮೇಲೆ ತುಂಬ ಸುಸ್ತಾಗಿಬಿಡ್ತೀನಿ, ತ್ರಾಸಾಗುತ್ತೆ ಮಾತ್ರ. ಹೋಗೋದಂದರೆ ತುಂಬಾ ಖುಷಿ, ಬಂದ ಮೇಲೆ ಗೊತ್ತಾಗುತ್ತೆ ಹೇಗೆ ಏನಾಗಿದೆ ಅಂಥೇಳಿ. ಅದು ಸ್ವಲ್ಪ ಸ್ಟ್ರೇಟ್ ರೋಡ್ ಇದ್ದರೆ ಏನು ತ್ರಾಸಾಗೋದಿಲ್ಲ. ಈ ರೀತಿ ಕರ್ವಿಂಗ್ ತುಂಬಾ ಇರುತ್ತಲ್ವ, ಆವಾಗ ಸ್ವಲ್ಪ ತ್ರಾಸು ಜಾಸ್ತಿನೇ ಆಗುತ್ತೆ. ತುಂಬಾ ಚೆಂದ ಇದೆ ಮಾತ್ರ ಈ ಕಡೆ ಸೀನರಿ ಎಲ್ಲ. ಎಲ್ಲದನ್ನು ಸ್ವಲ್ಪನೇ ಶೂಟ್ ಮಾಡಿದ್ದೀನಿ ನಾನು. ನೀವು ಈ ಕಡೆ ಎಲ್ಲಾದರೂ ದೇವಸ್ಥಾನಕ್ಕೆ ಬಂದಿದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ಮಳೆ ಪದ್ಮಾವತಿ. ನಾನು ಫಸ್ಟ್ ಟೈಮಿಗೆ ಹೋಗ್ತಾ ಇರೋದು. ತುಂಬ ಖುಷಿ ಆಯಿತು ಮಾತ್ರ, ಯಾಕಂದರೆ ಎಲ್ಲ ದರ್ಶನ ಕೂಡ ಚೆಂದ ಆಯಿತು. ನಾನು ಅಂದ್ಕೊಂಡಿದ್ದ ಕೆಲಸನೂ ಕೂಡ ಆಯಿತು. ಟ್ರಾವೆಲಲ್ಲೂ ಎಲ್ಲೂ ಏನೂ ಜಾಸ್ತಿ ತ್ರಾಸಾಗಿಲ್ಲ ನಮಗೆ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ, ಅದೇ ಖುಷಿ ನಮಗೆ.
ಫುಲ್ ಕಾಡಿದೆ ಇಲ್ಲಿ ಎಲ್ಲ ಕಡೆನೂ. ನನ್ನ ಮಗಳು ಅಂತೂ ವಾಮಿಟ್ ಮಾಡಿ ಫುಲ್ ಸುಸ್ತಾಗಿ ಮಲಗಿ ಬಿಟ್ಟಿದ್ಲು. ಇಲ್ಲೆಲ್ಲ ಫುಲ್ ಕೆಲಸ ಚಾಲೂ ಇತ್ತು, ಯಾಕಂದರೆ ಆಕ್ಸಿಡೆಂಟ್ ಝೋನ್ ಅಲ್ವಾ, ಹಾಗಾಗಿ ಎಲ್ಲ ಕಡೆನೂ ಈ ರೀತಿ ಬ್ಯಾರಿಕೇಡ್ನ ಹಾಕ್ತಾ ಇದ್ದಾರೆ ನೋಡಿ. ಫುಲ್ ಇಟ್ಕೊಂಡಿದ್ದಾರೆ ಇಲ್ಲಿ ಬ್ಯಾರಿಕೇಡ್ನ. ಕರ್ವಿಂಗಲ್ಲಿ ಫುಲ್ ಅದನ್ನೇ ಇಟ್ಟಿದ್ದಾರೆ ಹಾಕೋದಕ್ಕೆ, ಕೆಲಸ ಚಾಲೂನೇ ಇದೆ ಇಲ್ಲಿ. ಕಿಲೋಮೀಟ್ರ್ ಗಟ್ಟಲೆ ಅಂತೂ ಫುಲ್ ಇದೇ ಕೆಲಸ ಚಾಲೂ ಇದೆ ಇಲ್ಲಿ ನೋಡಿ. ಯಾಕಂದರೆ ನೆಕ್ಸ್ಟ್ ಡೇ ಫುಲ್ ಕಂತಿದೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಇದು ವ್ಯೂ ಪಾಯಿಂಟ್. ಸುಮಾರು ಜನ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಕ್ಕೋತಾರೆ. ಚೆಂದ ಇದೆ ಅಲ್ವಾ ವ್ಯೂ, ತುಂಬ ಚೆನ್ನಾಗಿದೆ ಮಾತ್ರ. ನಾವೇನಾದರೂ ಓನ್ ಗಾಡಿ ಮಾಡ್ಕೊಂಡು ಹೋಗಿದ್ದಿದ್ರೆ ಇಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಫೋಟೋಸನ್ನೆಲ್ಲ ತಗೊಳ್ತಾ ಇದ್ವಿ. ನಾವು ಹೋಗಿದ್ದು ಬಸ್ಸಲ್ಲಿ, ಹಾಗಾಗಿ ಇಂಥ ಜಾಗಕ್ಕೆಲ್ಲ ಹೋಗಬೇಕಿದ್ರೆ ನಾರ್ಮಲಿ ಕಾರ್ ಮಾಡ್ಕೊಂಡು ಹೋಗೋದೇ ಬೆಸ್ಟು. ಯಾಕಂದರೆ ಮಧ್ಯದಲ್ಲಿ ಸ್ಪಾಟ್ಸ್ ಇರ್ತಾವಲ್ವ, ಅದನ್ನೆಲ್ಲ ಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಉಡಿನೆಲ್ಲ ತಗೊಂಡಿದ್ದೀನಿ ಇಲ್ಲಿ ಇದೇ ರೀತಿ ಉಡಿನ ಕೊಡ್ತಾರೆ ನಾವು ಕೇಳ್ಕೊಂಡ್ರೆ. ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಎಲ್ಲದನ್ನು ಕೊಟ್ಟು ಆಮೇಲೆ ಬರೋದು. ಇದೇ ಬಳೆ ಪದ್ಮಾವತಿ ದೇವಸ್ಥಾನ ನೋಡಿ. ಫುಲ್ ಬಿಸಿಲಿದೆ ಮಾತ್ರ, ಯಾಕಂದರೆ ಓಪನ್ ಇದೆ ಇದು ದೇವಸ್ಥಾನ. ಮಾತ್ರ ತುಂಬ ಚೆನ್ನಾಗಿದೆ, ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಯಾಕಂದರೆ ತುಂಬ ಶಕ್ತಿ ಇರುವಂಥ ದೇವರು. ನೀವು ಮನಸ್ಸಲ್ಲಿ ಏನೇ ಕೇಳ್ಕೊಂಡ್ರೂ ನಿಮ್ಮ ಮನಸ್ಸಿನಲ್ಲಿ ನಿಜ ಇದೆ ಅಂತ ಆದರೆ ಅದು ನಿಜವಾಗ್ಲೂ ಸತ್ಯ ಆಗುತ್ತೆ. ನೀವು ಆ ರೀತಿ ನೋಡ್ಕೋಬೇಕು ಅಷ್ಟೇ, ನಂಬಬೇಕು ದೇವ್ರನ್ನ. ಇಲ್ಲಿ ಮುಕ್ತಿನಾಗ ಇದೆ, ಚೆಂದ ಇದೆ ಮಾತ್ರ, ದೊಡ್ಡದಾಗಿದೆ. ಒಳಗಡೆ ಫೋಟೋಸ್ ಒಳಗಡೆ ಬಂದು ಸ್ವಲ್ಪನೇ ತಗೊಂಡಿದ್ದೀನಿ. ನಾಗರಕಟ್ಟೆ ಎಲ್ಲ ಇದೆ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ಸುತ್ತ ಹಾಕಿ ಹೊರಗಡೆ ಬಂದ್ವಿ. ಒಳಗಡೆ ಎಲ್ಲ ಅಲೌ ಇಲ್ಲ, ಹಾಗಾಗಿ ನಾನು ಉಡಿ ಎಲ್ಲ ಕೊಡಬೇಕಿದ್ರೆ ಶೂಟ್ ಮಾಡಿಲ್ಲ ಅದನ್ನು. ದೇವ್ರಿಗೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡವ್ರ ಕೆಲಸ ಕೊಡೋಣ ಆಯಿತು. ಎಲ್ಲ ಹರಕೆನೂ ಕೊಟ್ಟು ಹೊರಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೇಗೆ ಬೆಳೆದು ಬಂದಿದೆ ಈ ದೇವಸ್ಥಾನ, ಅದರ ಹಿಸ್ಟ್ರಿ ಎಲ್ಲ ಇದೆ, ಅದನ್ನೆಲ್ಲ ಫೋಟೋಸ್ ಮಾಡಿ ಹಾಕಿದ್ದಾರೆ. ಎಲ್ಲ ಹೋಗ್ತಾ ಇದ್ದೀವಿ. ಇದು ಮೂಲ ಸ್ಥಾನ ದೇವ್ರದ್ದು, ಕೆಳಗಡೆ ಇದೆ ಇದು. ಹೊಸ ದೇವಸ್ಥಾನದಲ್ಲಿ ಉಡಿ ಮಾತ್ರ ತಗೋತಾರೆ. ನೀವು ಬಳೆ ಏನಾದರೂ ಹರಕೆ ಹಚ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಕೊಡ್ತಾರೆ, ಇಲ್ಲೇ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲೇ ಇದೆ ದೇವಸ್ಥಾನ. ಬಳೆ ಮೇಲೇ ಹುತ್ತ ಎಲ್ಲ ಹರಡ್ಕೊಂಡಿದೆ, ದೇವರಿದ್ದಾರೆ ಅಲ್ಲಿ. ಇದು ಜೈನ ಮಂದಿರ. ಹೊರಗಡೆಯಿಂದ ವ್ಯೂ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಎರಡು ಸೈಡ್ ಗುಡ್ಡನೇ ಇದೆ, ಅದನ್ನೇ ಕೊರೆದು ಸ್ವಲ್ಪ ದಾರಿ ಮಾಡಿದ್ದಾರೆ ಇಲ್ಲಿ. ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿಲ್ಲ. ನಾವಂತೂ ಓಡ್ತಾನೆ ಹೋಗಿದ್ದೀವಿ, ಅಷ್ಟು ಬಿಸಿಲಿದೆ. ಇಲ್ಲಿ ಜೈನ ಮಂದಿರ ಇದೆ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲೆಲ್ಲ ಓಡ್ಕೊಂಡೇ ಬಂದಿದ್ದೀವಿ ನಾವು, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿದೆ. ಇದು ಟೈಲ್ಸ್ ಎಲ್ಲ ಹಾಕಿದಾರಲ್ವ, ಗ್ರಾನೈಟ್ ಎಲ್ಲ, ತುಂಬಾ ಬಿಸಿಲು ಹಿಡ್ಕೊಳ್ಳುತ್ತೆ. ಇದು ಹೀಟು, ಕಾಲು ಇಡೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ. ಅದರ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇದು ನೋಡಿನೇ ಖುಷಿಯಾಗಬೇಕು, ಅಷ್ಟು ಚೆಂದ ಇದೆ ಮಾತ್ರ. ದೇವರು ಇದ್ದಾರೆ ಅಂತಲೇ ಅನಿಸುತ್ತೆ, ಆ ರೀತಿ ಇದೆ ಇಲ್ಲಿ. ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದ ಈ ರೀತಿ ಇದೆ ನೋಡಿ, ಚೆಂದ ಇದೆ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಡೈಲಿ ಅನ್ನಪ್ರಸಾದ ಇದೆ. ಬಂದಿರೋ ಭಕ್ತಾದಿಗಳಿಗೆಲ್ಲ ಡೈಲಿ ಅನ್ನನ ಕೊಡ್ತಾರೆ ಇಲ್ಲಿ. ಒಳಗಡೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೇನೆ ನಿಮಗೆ. ಇಲ್ಲೇ ಇದೆ ನೋಡಿ ಭೋಜನಾಲಯ ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತೆ. ಊಟ ಎಲ್ಲ ಮಾಡಿ ನಾವು ವಾಪಸ್ ರಿಕ್ಷಾ ಹತ್ತಿ ಬಂದಿದ್ದೀವಿ ಕುಮಟಾಗೆ ಹೋಗೋದಕ್ಕೆ. ಇಲ್ಲಿ ನಿಮಗೆ ಬಸ್ ಇದೆ, ಬಟ್ ಟೈಮಿಂಗ್ ಸರಿ ಇಲ್ಲ, ಹಾಗಾಗಿ ನಾವು ರಿಕ್ಷಾ ಹತ್ತಿಯೇ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ.
ಇದು ಜೋಗದ ವಿದ್ಯುತ್ ಸ್ಥಾವರದ ಕಾಲನಿ ಎಲ್ಲ ಇದೆ ಇಲ್ಲಿ ನೋಡಿ. ಈ ರೀತಿ ಇದೆ ರೋಡು. ಇದು ಕೆಳಗಡೆ ಹೋದರೆ ಬಳೆ ಪದ್ಮಾವತಿಗೆ ರೋಡು. ಈ ಕಡೆಯಿಂದ ಬಸ್ ಬರುತ್ತೆ, ಹೊನ್ನಾವರ ಕುಮಟಾ ಆ ಕಡೆಯಿಂದ. ಇದು ಜೋಗದ ಫೋಟೋ. ಇದು ತುಂಬಾ ರಶ್ ಇತ್ತು ಮಾತ್ರ ಬಸ್ಸು. ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತೋ ಇಲ್ಲವೋ ಗೊತ್ತಿಲ್ಲ. ಒಂದು ಎಳೆಯಷ್ಟು ನೀರು ಬರ್ತಾ ಇದೆ ಅಷ್ಟೇ. ಈಗ ಬೇಸಿಗೆಗಾಲ ಅಲ್ವಾ, ಹಾಗಾಗಿ ಇಷ್ಟು ರಶ್ ಇದೆ ನೋಡಿ. ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಆ ರೀತಿ ರಶ್ ಇತ್ತು. ಅಂತೂ ಇಂತೂ ಕುಮಟಾಗೆ ಬಂದು ಮುಟ್ಟಿದ್ದೀವಿ. ಇದು ಡೈರೆಕ್ಟ್ ಬಸ್ ಇತ್ತು, ಹಾಗಾಗಿ ಡೈರೆಕ್ಟಾಗಿ ಬಂದ್ವಿ ನಾವು. ಸಂಜೆ ಆಗಿಬಿಟ್ಟಿದೆ, 6 ಗಂಟೆನೇ ಆಗಿದೆ. ಈಗ ಸೀದಾ ರಿಕ್ಷಾ ಹತ್ಕೊಂಡು ಮನೆಗೆ ಹೊರಡೋದೇ. ಮನೆಗೆ ಬಂದು ತಲುಪಿದ್ದೀನಿ. ಇನ್ನು ನೋಡಿ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ತೆಗೆದು ನೋಡ್ತಾ ಇದ್ವಿ ಏನೇನು ಕೊಟ್ಟಿದ್ದಾರೆ ಪ್ರಸಾದ ಎಲ್ಲನೂ. ದೇವ್ರ ಫೋಟೋನೂ ಇದೆ, ಜೊತೆಗೆ ನಾವು ಎಕ್ಸ್ಟ್ರಾ ಪ್ರಸಾದನ ತಗೊಂಡಿದ್ವಿ, ಅದ್ರ ಜೊತೆಗೆ ಅವರು ಕೂಡ ಹಾಕಿಕೊಡ್ತಾರೆ. ಇದು ಕಾಯಿ ಪ್ರಸಾದ. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ.